ಮದುವೆಯಾದ ಮೇಲೆ ಮಗಳು ಎಷ್ಟು ದೂರವಿದ್ದರೂ ಅವಳ ಪಾಲಿಗೆ ತವರು ಮನೆ ಒಂದು ಸ್ವರ್ಗ. ಅದೇ ರೀತಿ ಲಕ್ಷ್ಮಿಗೆ ತನ್ನ ತವರು ಮನೆ ಎಂದರೆ ಪ್ರಾಣ. ಆದರೆ ದುರಾದೃಷ್ಟವಶಾತ್ ಲಕ್ಷ್ಮಿ ಮದುವೆಯಾಗಿ 6 ತಿಂಗಳಿಗೆ ಆಕೆಯ ತಾಯಿ ರತ್ನಮ್ಮ ಅನಾರೋಗ್ಯದಿಂದ ನಿಧನರಾದರು. ಲಕ್ಷ್ಮಿಯ ತವರು ಮನೆಯಲ್ಲಿ ಈಗ ಅವಳ ವಯಸ್ಸಾದ ತಂದೆ ಗೋಪಾಲಯ್ಯ ಮತ್ತು ಮದುವೆಯಾಗದ ಅವಳ ಸಣ್ಣ ತಮ್ಮ ವಿಜಯ್ ಇದ್ದರು. ಲಕ್ಷ್ಮಿ ತನ್ನ ಗಂಡನ ಮನೆಗೆ ಬಂದರೂ ಅವಳ ಮನಸ್ಸು ತವರು ಮನೆಯಲ್ಲಿಯೇ ಇರುತ್ತಿತ್ತು. ತಾಯಿ ಇದ್ದಾಗ ತವರಿಗೆ ಹೋದರೆ ಸಿಗುತ್ತಿದ್ದ ಅಕ್ಕರೆಯ ಊಟ, ಪ್ರೀತಿಯ ಮಾತುಗಳು ಈಗ ಸಿಗುತ್ತಿರಲಿಲ್ಲ. ಪ್ರತಿ ಹಬ್ಬಕ್ಕೂ ತವರು ಮನೆಗೆ ಹೋದಾಗ ಅಲ್ಲಿ ಒಂದು ಶೂನ್ಯತೆ ಆವರಿಸುತ್ತಿದ್ದಂತಾಗುತ್ತಿತ್ತು. ಅಡುಗೆ ಮನೆಗೆ ಹೋದರೆ ಅವಳ ಕಣ್ಣುಗಳು ಅಮ್ಮನನ್ನು ಹುಡುಕುತ್ತಿದ್ದವು. ಒಂದು ದಿನ ದೀಪಾವಳಿ ಹಬ್ಬಕ್ಕೆಂದು ಲಕ್ಷ್ಮಿ ತನ್ನ ಗಂಡನ ಜೊತೆ ತವರಿಗೆ ಬಂದಳು. ಅವಳ ತಂದೆ ಗೋಪಾಲಯ್ಯ ಮುಖದಲ್ಲಿ ಒಂದು ದುಃಖದ ಛಾಯೆ ಇತ್ತು. ಹಬ್ಬದ ಅಡುಗೆ ಮಾಡಲು ಗೋಪಾಲಯ್ಯ ಮತ್ತು ವಿಜಯ್ ಪರದಾಡುತ್ತಿದ್ದರು. ಲಕ್ಷ್ಮಿಯವರ ಸ್ಥಿತಿ ನೋಡಿ, ಅಪ್ಪ, ನೀವು ಚಿಂತೆ ಮಾಡಬೇಡಿ. ಅಮ್ಮ ಹೋದ ಮೇಲೆ ಈ ಮನೆಯ ಜವಾಬ್ದಾರಿ ಸ್ವಲ್ಪ ನನ್ನ ಮೇಲೂ ಇದೆ. ನಾನು ಅಡುಗೆ ಮಾಡಿ ಮನೆಗೆ ಹಬ್ಬದ ಕಳೆ ತರುತ್ತೇನೆ ಎಂದು ಹೇಳಿದಳು. ಅಂದು ಲಕ್ಷ್ಮಿ ಅಡುಗೆ ಮನೆಯ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ವಹಿಸಿಕೊಂಡಳು. ಅವಳು ತನ್ನ ತಾಯಿಯ ಕೈರುಚಿ ಹೇಗಿತ್ತೋ ಅದೇ ರೀತಿ ಸವಿಯಾದ ಹೋಳಿಗೆ ಮತ್ತು ಕಜ್ಜಾಯಗಳನ್ನು ಮಾಡಿದಳು. ಅವಳ ತಂದೆ ಮತ್ತು ತಮ್ಮನಿಗೆ ಹಬ್ಬದ ಸಂಭ್ರಮ ಮರಳಿದಂತಾಯಿತು. ವಿಜಯ್, ಅಕ್ಕ, ಇವತ್ತು ಅಮ್ಮ ಮಾಡಿದ ಊಟದ ರುಚಿ ನೆನಪಾಯಿತು ಎಂದು ಕಣ್ಣೀರು ಹಾಕಿದ. ಗೋಪಾಲಯ್ಯ ಲಕ್ಷ್ಮಿಯನ್ನು ಪ್ರೀತಿಯಿಂದ ತಬ್ಬಿ, ಮಗು, ನಿನ್ನ ತಾಯಿ ಈ ಮನೆಯ ಭಾಗವಾಗಿದ್ದಳು. ನೀನು ಬಂದಾಗ ಆ ಭಾಗ ಮತ್ತೆ ಸೇರುತ್ತದೆ. ತಾಯಿ ಇಲ್ಲದಿದ್ದರೂ ನೀನು ಈ ತವರಿಗೆ ಬೆಳಕು ಎಂದು ಹೇಳಿದನು. ಇನ್ನು ನೀನೇ ಈ ಮನೆಯ ದೊಡ್ಡ ಮಗಳು, ತಾಯಿಯ ಸ್ಥಾನ ನಿನಗೆ ಎಂದರು. ಅಂದಿನಿಂದ ತಾಯಿ ಇಲ್ಲದ ಆ ತವರು ಮನೆಗೆ ಲಕ್ಷ್ಮಿಯೇ ತಾಯಿಯ ಪ್ರೀತಿಯನ್ನು, ಶಕ್ತಿಯನ್ನು ತರುತ್ತಾ ಹೋದಳು. ವರ್ಷಕ್ಕೊಮ್ಮೆ ಬರುವ ಲಕ್ಷ್ಮಿಯ ಆಗಮನವೇ ಮನೆಯವರಿಗೆ ದೊಡ್ಡ ಹಬ್ಬವಾಯಿತು. ನೀತಿ: ತಾಯಿ ಇಲ್ಲದ ತವರು ಮನೆಗೆ ಮಗಳೇ ಬೆಳಕು ಮತ್ತು ತಾಯಿಯ ಪ್ರೀತಿಯ ಪ್ರತೀಕ.